ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತ ಮಗ. ಆಸ್ತಿ ಅಂತಸ್ತು ಕಸಿದುಕೊಂಡು ಹೆತ್ತವಳನ್ನ ಬಿಟ್ಟು ಕಟ್ಟಿಕೊಂಡವಳ ಜೊತೆ ಹೋದ ಮಗ. ತಾಯಿಯೇ ದೇವರು ಅಂತ ಪೂಜೆ ಮಾಡುವ ಮಕ್ಕಳು ಒಂದು ಕಾಲ ಇತ್ತು. ಮದುವೆ ಆದ್ಮೇಲೆ ಪತ್ನಿಯೇ ಎಲ್ಲ ಅನ್ನೋ ಕಾಲ ಈಗ ಬಂದಿದೆ ನೋಡಿ. ಪತ್ನಿಯ ಮಾತು ಕೇಳಿ ಹೆತ್ತವಳನ್ನ ದೂರ ಮಾಡಿ ಆರಾಮಾಗಿರೋ ಪಾಪಿ ಮಗನ ಸ್ಟೋರಿ ಇದು. ಒಂಬತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿ ಓದಿಸಿ ನೌಕರಿ ಕೊಡಿಸಿದ ಹೆತ್ತವ್ವಳನ್ನೇ ಬೀದಿಗೆ ಬಿಟ್ಟು ಹೆಂಡತಿಯೊಂದಿಗೆ ಹೋದ ಪಾಪಿ ಮಗನ ನೀಚತನದ ವರದಿ ಇದು. ಬೆಳಗಾವಿ ಜಿಲ್ಲೆಯೊಂದರಲ್ಲಿ ಗಂಡನಿಲ್ಲದ ತಾಯಿಯನ್ನ ಬಿಟ್ಟು ಹೋಗಿರುವ ಮಗನ ಸ್ಟೋರಿಯೊಂದನ್ನ ಹೇಳ್ತೀವಿ ಕೇಳಿ. ನೀವು ನೋಡ್ತಾ ಇರಬಹುದು, 77 ವರ್ಷದ ಮುಪ್ಪಾಗಿರೋ ಅಜ್ಜಿ ಇದು. ಇಂದೋ ನಾಳೆಯೋ ಶಿವನ ಪಾದ ಸೇರುವ ದಿನವನ್ನ ಎದುರಿಸುವ ಬಾಳವ ಎಂಬ ಅಜ್ಜಿಗೆ ಒಬ್ಬನೇ ಒಬ್ಬ ಮಗ, ಅವನು ಕೂಡ ಸರ್ಕಾರಿ ನೌಕರಿಯಲ್ಲಿ. ಬಾಳವನ ಬಾಳಲ್ಲಿ ಮಗ 4 ವರ್ಷದವನಿರುವಾಗಲೇ ಗಂಡ ಸತ್ತು ಬರಸಿಡಿಲು ಬಡಿದಂತಾಗಿತ್ತು. ಯಾವುದಕ್ಕೂ ಅಂಜದೆ ಅಳುಕದೆ ಬದುಕಿ ಮಗನನ್ನ ಬಗಲಲ್ಲಿ ಇಟ್ಟುಕೊಂಡು ಬೆಳೆಸಿ ಓದಿಸಿ ಸರ್ಕಾರಿ ನೌಕರಿ ಕೊಡಿಸಿ ಮಾತನಾಡುವ ಜನರೆದುರು ಸೈ ಎನಿಸಿಕೊಂಡ ಅಜ್ಜಿಗೆ ಈಗ ಮಗನಿಂದ ಅನಾಥಾಶ್ರಮದ ಬದುಕು ಸಿಕ್ಕಿದೆ. ಪತ್ನಿಯ ಮಾತನ್ನ ಕೇಳಿ ತಾಯಿಯ ಬಳಿ ಇದ್ದ ಆಸ್ತಿ ಅಂತಸ್ತು ಬಂಗಾರ ಎಲ್ಲವನ್ನೂ ಕಿತ್ತುಕೊಂಡು ರಾಮತೀರ್ಥದ ಮನೆಯಲ್ಲಿ ತಾಯಿಯೊಬ್ಬಳನ್ನೇ ಬಿಟ್ಟು ಪತ್ನಿಯ ಜೊತೆ ಆರಾಮಾಗಿದ್ದಾನಂತೆ. ಊಟಕ್ಕೆ ಔಷಧಕ್ಕೂ ಹಣವಿಲ್ಲದೆ ಬೇರೆಯವರಿಗೆ ಕೈ ಚಾಚುವ ಬಾಳವನ ಬದುಕು ಈಗ ಅನಾಥಾಶ್ರಮಕ್ಕೆ ಶಿಫ್ಟ್ ಆಗಿದೆ. ಅನಾಥಾಶ್ರಮದಲ್ಲಿ ಇದ್ರೂ ಕೂಡ ಹೆತ್ತ ತಾಯಿ ಮಗನನ್ನ ಹೇಗೆ ಬಿಟ್ಟು ಕೊಡ್ತಾಳೆ ಹೇಳಿ? ನನ್ನ ಮಗ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ನಗ್ನಗ್ತಾ ಹಾರೈಸ್ತಾಳೆ. ಇದಪ್ಪ ತಾಯಿಯ ಪ್ರೀತಿ ಅಂದ್ರೆ. ಈಗಲಾದ್ರೂ ಆ ತಾಯಿಯ ಮಾತು ಕೇಳಿ ಮಗ ಬಂದು ತಾಯಿಯನ್ನ ಕರೆದುಕೊಂಡು ಹೋಗ್ತಾನ? ಕಾದು ನೋಡಬೇಕಾಗಿದೆ. ಉದಯ ವಾರ್ತೆ ನ್ಯೂಸ್ ಕನ್ನಡ, ಬೆಳಗಾವಿ. ಒಬ್ಬಾಕಿನ ಇರ್ತೀನಿ. ಹೆಲ್ಪ್ ಯಾರು ಸಿಗ್ಲೇ ಇಲ್ರಿ, ಆಳ್ಗೊಳ್ರಿ. ಏನು ಪೇಮೆಂಟ್ ಅದು ಬರೋದಲ್ಲ ಈಗ? ಇಲ್ರಿ, ಪೆನ್ಷನ್ ಮಾಡಿಲ್ರಿ ಅವ್ರ. ಪೆನ್ಷನ್ ಮಾಡಿದ್ರೆ ಆ ಪೆನ್ಷನ್ನು ಇರಕಲ್ರಿ. ಏನು ಮಾಡ್ತೀರಿ? 1 ರೂಪಾಯಿ ಮುರಿದ್ರೆ ಕೊಡ್ತಿದ್ವಮ್ಮ ಅಂತಾರೆ ಅವ್ರ ಪೆನ್ಷನ್ದವ್ರಿ. ಅವ್ರು ಮಾಡೇನೇ ಇಲ್ರಿ, ಪೆನ್ಷನ್ನ ಮಾಡಿಲ್ಲ. ಭಾಳ ಪಗಾರ ಇರಕಲ್ರಿ. ಆಗ 2,000 3,000 ಅಷ್ಟು. ಆಗಿನ ಕಾಲದಾಗ ಎಲ್ಲ ಸವಿನೂ ಇತ್ತು, ನಡೀತಿದ್ರಿ. ಮತ್ತೆ ಈಗ ನಿಮ್ಮ ಸಸಿನ್ ತಂದಿಲ್ಲ, ನೀವು ಹೆಣ್ಣು ನೋಡಕ್ ನೀವು ಹೋಗಿದ್ರಿ, ಇದೆಲ್ಲ ಚೆಕ್ ಮಾಡಿದ್ರಿ ನೀವು ಎಲ್ಲ? ಹೋಗಿಂದ ಕರೆ ಆಗೇನು ಗೊತ್ತಾಕತ್ರಿ ಮೊದ್ಲಾರ. ಹಿಂಗೆ ಮುಂದೆ ನೋಡ್ತಾಳ ಇಲ್ಲ ಅನ್ನೋದೇನು ಗೊತ್ತಾಕತ್ರಿ. ಹಿಂಗಾಗಿ ಇಲ್ಲಿ ಇದ್ರಾಗ ಬೈಲಾಡ್ ವರ್ತಾಗ್ರಿ. ಹ್ಞೂ ಮದುವೆ ಎಲ್ಲ ಜೋರು ಆತ್ರಿ. ಹ್ಞೂ ಚಲೋ ಇದ್ರಿ, ಚಲೋ ನಾತ್ಯಾಗಟ. ಕಾಣಿಸ್ತಲ್ರಿ, ಅನ್ಸೋದೇನು ಮಾಡಿತ್ರಿ. ರಗಡ್ ಮಂದಿಗೆ ಅನ್ನ ಹಾಕಿದೇನು, ಅಡುಗೆ ಮಾಡಿ ಹಾಕಿದೇನು, ಮಟ್ಟಿದೇನು, ಮತ್ತೆಲ್ಲ ಅನ್ಸೋದು. ಯಾವುದು ಉಪಕಾರ ನಿಂದು ದೇಶನವ್ರು ಅಂತೇನು ಮರೀರಿ. ಹ್ಞೂ ರೀ, ಆರಾಮಿಲ್ದಕ್ರಿ. ಮತ್ತು ಏನು ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ರೀ, ನೀಗಲಿಲ್ಲ. ಅದಕ್ಕೆ ಬಂದೇನು ರೀ. ಮಗದು KSRTC ಆಗದನ್ರಿ, ಇಲ್ಲಿ ಬೆಳಗಾವ್ರಿ. ನೋಡ್ತಾನ್ರಿ, ಮತ್ತೆ ಆಕಿ ನೋಡ್ಕೊಡ್ಬೇಕಲ್ರಿ. ಹಿಂಗಲ್ರಿ. ಹ್ಞೂ ಆಕಿನ ಕಾಡಿದೇನಂತ್ರಿ, ನಾನು ಕಾಡಾಕಿ ಅಂತ ಕರ್ಕೊಂಡು ಹೋದ್ರು ಹೇಳ್ತಾಳ್ರಿ. ಹ್ಞೂ ರೀ, ಹೇಳ್ತಾಳ್ರಿ. ಯಾ ಕಾಲು ಇಲ್ಲ, 3 ವರ್ಷ ಆಯ್ತಾರೆ ನನ್ನ ಕಾಲಿಂದ. ನಾವು ಎಲ್ಲಿ ಒಬ್ಬಾಕಿ ಅಡ್ಡಾಡಕ ಬರೋ. ಹ್ಞೂ ರೀ, ರಾಮತೀರ್ಥನಗರ. ಹ್ಞೂ ರೀ. ಹ್ಞೂ ಹ್ಞೂ ರೀ, ಏನೇನು ಮಾಡಿದಾರೆ ಅಂಬರ್ ನಮಗೂ ಗೊತ್ತಾಗೋದಿಲ್ಲ ರೀ, ಅಷ್ಟೇ. ನಮಸ್ಕಾರ. ಈಗಿನ ಕಾಲದಲ್ಲಿ, ಈಗಿನ ಯುಗದಲ್ಲಿ
ವೃದ್ಧಾಶ್ರಮಗಳು ಯಾಕೆ ಬೆಳೀತಾ ಇದ್ದಾವೆ ಅನ್ನೋದಕ್ಕೆ ಕಾರಣ ದುರಂತ ಉದಾಹರಣೆ ಇವತ್ತಿನ ದಿವಸ ನಮ್ಮ ಈ ಗೋಪಾಲ್ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವ ಅಜ್ಜಿ ಒಬ್ಬರ ಮೊನ್ನೆ ಅವ್ರ ಮಗ KSRTCಯಲ್ಲಿ ನೌಕರಿ ಇದ್ದಾರೆ. ಆದರೂ ಅವ್ರನ್ನ ಸರಿಯಾಗಿ ಅವ್ರ ಮಗ ಮತ್ತು ಸೊಸಿ ನೋಡ್ದಿದ್ದಕ್ಕೆ ಬೇರೆಯವರು ಅಂದ್ರೆ ಅವ್ರ ರಿಲೇಷನ್ದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು. ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾ ಹೇಳೋದು ಇಷ್ಟ, ತಾಯಂದಿರು ನಮ್ಮನ್ನು ಚಿಕ್ಕಂದಿಂದ ಹಿಡಿದು ದೊಡ್ಡವ್ರನ್ನ ಮಾಡೋ ಮಟ್ಟ ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಾದಂಥ ಪರಿಸ್ಥಿತಿ ಬೇಕಾಗ್ತೈತಿ. ಆದ್ರೆ ಈಗ ಇವ್ರು ಮಾಡಿರೋದು ಒಂದು ದುರಾಘಟನೆ. ಅದಕ್ಕೆ ಹಿಂಗೆ ಮುಂದೆ ಆಗಬಾರ್ದು. ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು. ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳು ಇರ್ತಾರೋ ಮದುವೆಯಾಗಿ ಹೋದ ಮೇಲೆ ಅವ್ರು